ನಮಸ್ಕಾರ. ನಾನು ನಿಮ್ಮ ಆರೋಗ್ಯ ಮಿತ್ರ, ನಿಮ್ಮ ಡಾಕ್ಟರ್ ಬಸವರಾಜ್ ಸಂಗೊಳ್ಳಿ. ಇವತ್ತು ಮಾತಾಡೋಣ ಸ್ಲೀಪ್, ಗೊರಕೆ ಹಾಗೂ ಗೊರಕೆಯಿಂದ ಆಗುವಂತಹ ಸಮಸ್ಯೆಗಳು, ಅಂದರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಬಗ್ಗೆ. ನೋಡಿ, ಪ್ರತಿ ಮನುಷ್ಯ ಸುಮಾರು 1/3 ತನ್ನ ಜೀವನದ ಅವಧಿಯನ್ನು ನಿದ್ದೆಯಲ್ಲಿ ಕಳೀತಾನೆ. ನಿದ್ದೆ ಬಹುಶಃ ಇಲ್ಲದಿದ್ದರೆ ಮನುಷ್ಯ ನಾರ್ಮಲ್ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಮನುಷ್ಯನಿಗೆ ಸುಮಾರು 7 ಗಂಟೆ ಒಳ್ಳೆ ನಿದ್ದೆ ಬೇಕು. ಅವನು ನಾರ್ಮಲಾಗಿ ಫಂಕ್ಷನ್ ಮಾಡಲಿಕ್ಕೆ, ಅವನ ಬ್ರೈನ್ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ಸುಮಾರು 7 ಗಂಟೆ ಒಳ್ಳೆ ನಿದ್ದೆ ಬೇಕು. ಈ ಒಳ್ಳೆ ನಿದ್ದೆಗೆ ತೊಂದರೆ ಕೊಡುವಂಥ ಸಂಗತಿಗಳಲ್ಲಿ ಒಂದು ಸಂಗತಿ ಗೊರಕೆ. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ, ಗೊರಕೆ ಹೊಡೆದು ಒಳ್ಳೆ ನಿದ್ದೆ ಮಾಡಿದ್ದಾನೆ ಅಂಥೇಳಿ. ಆದರೆ ಗೊರಕೆ ಹೊಡೆಯುವ ಮನುಷ್ಯ ಒಳ್ಳೆ ನಿದ್ರೆಯಲ್ಲಿ ಇರೋದಿಲ್ಲ, ಅವನಿಗೆ ಕೆಲವು ಸಮಸ್ಯೆಗಳು ಆಗತ್ತೆ. ಸಾಮಾನ್ಯವಾಗಿ ಎಲ್ಲರೂ ಗೊರಕೆ ಹೊಡೆದಿರ್ತೀರ. ಅದು ನಾರ್ಮಲ್ ರೇಂಜಲ್ಲಿ ಇರಬಹುದು, ನೆಗಡಿ ಶೀತ ಆದಾಗಿರಬಹುದು, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಆಗಿರಬಹುದು, ಈ ಥರ ಸುಸ್ತಾದಾಗ ಆಗಿರಬಹುದು. ಈ ಥರ ಗೊರಕೆ ನಾರ್ಮಲ್. ಆದರೆ ಕೆಲವೊಬ್ಬರಲ್ಲಿ ತುಂಬ ವರ್ಷಾನುಗಟ್ಟಲೆ ಕಂಟಿನ್ಯೂ ಆಗುತ್ತೆ. ಅವ್ರ ಮನೆಯಲ್ಲಿ ಎಲ್ಲರೂ ಅವ್ರಿಗೆ ಬೈಯೋ ಮಟ್ಟಿಗೆ ಸೀರಿಯಸ್ ಆಗಿರುತ್ತೆ. ಆ ಪೇಷಂಟಿಗೆ ಸ್ವತಃ ತೊಂದರೆಗಳು ಆಗಿರುತ್ತೆ. ಅಂದರೆ ರಾತ್ರಿ ಮಲ್ಕೊಂಡಾಗ ಉಸಿರು ಕಟ್ಟಿ ಹೇಳೋದು, ರಾತ್ರಿ ಯೂರಿನ್ ಸಮಸ್ಯೆ ಜಾಸ್ತಿ ಆಗೋದು, ಬೆಳಗ್ಗೆ ಎದ್ದಾಗ ನಿದ್ದೆ ಫ್ರೆಶ್ ಆಗೇ ಇಲ್ಲ ಅನ್ನೋ ಮಟ್ಟಿಗೆ ಸೀರಿಯಸ್ ಆಗಿರಬಹುದು, ಬೆಳಗ್ಗೆ ಎದ್ದಾಗ ತಲೆನೋವು ಬರಬಹುದು, ದಿನದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಿದ್ದೆ ಬರ್ತಾ ಇರಬಹುದು. ಅಂದರೆ ನ್ಯೂಸ್ ಪೇಪರ್ ಓದ್ತಾ ನಿದ್ದೆ, ಊಟ ಮಾಡ್ತಾ ಮಾಡ್ತಾ ನಿದ್ದೆ, ಕೆಲಸ ಮಾಡ್ತಾ ಮಾಡ್ತಾ ನಿದ್ದೆ ಬರ್ಬೋದು. ಕೆಲವೊಬ್ಬರು ಪೇಷಂಟ್ ಹೇಳ್ತಾ ಇದ್ರು, ನನಗೆ ನಮಾಜ್ ಮಾಡ್ತಾ ಮಾಡ್ತಾ ನಿದ್ದೆ ಬರುತ್ತೆ ಡಾಕ್ಟ್ರೇ ಅಂಥೇಳಿ. ಈ ಥರ ಸಿವಿಯಾರಿಟಿ ಜಾಸ್ತಿ ಇರುವಾಗ ನಾವು ಅವರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಇರಬಹುದು ಅಂತ ಒಂದು ಸಸ್ಪೆಕ್ಟ್ ಮಾಡ್ತೀವಿ. ಇಂಥ ಗೊರಕೆ ಸಮಸ್ಯೆ ಅಥವಾ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾನ ನಾವು ಯೂಶ್ವಲಿ ಗಂಡ್ಮಕ್ಕಳಲ್ಲಿ ಜಾಸ್ತಿ ನೋಡ್ತೀವಿ, ಹೆಣ್ಮಕ್ಳಿಗಿಂತ. 50 ಇಯರ್ಸ್ ಮೇಲೆ ಇದು ಕಾಮನ್. ಹಾಗೆ ಬೊಜ್ಜು ಅಂದರೆ ಮೇನ್ ಸಮಸ್ಯೆ ಒಬೆಸಿಟಿ. ದಪ್ಪ ಇರೋರಲ್ಲಿ ಈ ಕಾಯಿಲೆ ಯಾಕೆ ಕಾಮನ್ ಅಂದರೆ, ಒಂದು ಕತ್ತು ಸುತ್ತಮುತ್ತ ಫ್ಯಾಟ್ ಜಾಸ್ತಿ ಕೂತ್ಕೊಳ್ಳುತ್ತೆ. ಉಸಿರಾಡುವಾಗ, ರಾತ್ರಿ ಮಲ್ಕೊಂಡಾಗ ಅವ್ರದ್ದು ನಲ್ಲಿ ಚಿಕ್ಕದಾಗತ್ತೆ. ಉಸಿರಾಟ ನಲ್ಲಿ ಒತ್ತಿದಾಗ ವೈಬ್ರೇಷನ್ ಜಾಸ್ತಿಯಾಗಿ ಗೊರಕೆ ಬರುತ್ತೆ. ಎರಡನೇದಾಗಿ ಇದನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋರಲ್ಲಿ ನೋಡ್ತೀವಿ. ಮೂರನೇದಾಗಿ ಈ ಕಾಯಿಲೆಯನ್ನು ನಾವು ಪ್ರೆಗ್ನೆನ್ಸಿಯಲ್ಲಿ ನೋಡ್ತೀವಿ. ಹಾರ್ಮೋನಲ್ ಚೇಂಜಸ್ಸಿಂದ ಅವ್ರ ನೇಸಲ್ ಸ್ಟಫಿನೆಸ್ ಜಾಸ್ತಿಯಾಗಿ ಬ್ಲಾಕಿಂಗ್ ಆಗಿಬಿಟ್ಟು ಗೊರಕೆ ಸಮಸ್ಯೆ ಬರ್ಬೋದು. ನಾಲ್ಕನೇದಾಗಿ ಮೂಗಿನ ತೊಂದರೆಗಳಿಂದ ಬಳಲು ಪಟ್ಟವರಲ್ಲಿ ಈ ತೊಂದರೆಗಳನ್ನು ನೋಡ್ಬೋದು. ಎಕ್ಸಾಂಪಲ್ DNS, ಮೂಗ ಸೊಟ್ಟ ಇರೋದು, ಮೂಗಲ್ಲಿ ಬ್ಲಾಕ್ ಇರ್ಬೋದು, ಪಾಲಿಪ್ ಇರ್ಬೋದು. ಈ ಥರ ಸಮಸ್ಯೆಗಳಿಂದ ಕೂಡ ಗೊರಕೆ ಬರ್ಬೋದು. ಇಂಥ ಗೊರಕೆ ಅಥವಾ OSA ಸಿಂಟಮ್ಸ್ ಇದ್ದವರು ತಮ್ಮ ಚಿಹ್ನೆಗಳನ್ನು ನಿರ್ಲಕ್ಷ್ಯ ಮಾಡಿಕೊಳ್ಳೋದು. ಯಾಕಂದರೆ ಅವರಿಗೆ ನಿರ್ಲಕ್ಷ್ಯ ಮಾಡಿದಲ್ಲಿ BP, ಶುಗರ್ ಕಾಯಿಲೆ ಬೇಗ ಬರೋ ಚಾನ್ಸ್ ಇರುತ್ತೆ. ಇದ್ದವರಲ್ಲಿ ಅನ್ಕಂಟ್ರೋಲ್ಡ್ ಇರುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಆಗುವ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿಪ್ರೆಷನ್ ಸಮಸ್ಯೆ, ಕಾರ್ ಆಕ್ಸಿಡೆಂಟ್ ಆಗೋ ಚಾನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಒಂದು AAA ಫೌಂಡೇಶನ್ ಆಫ್ ಟ್ರಾಫಿಕ್ ಸೇಫ್ಟಿ ಅಂತ ಇದೆ. ಅವ್ರು ಹೇಳೋ ಪ್ರಕಾರ 22% ಜನರಲ್ಲಿ ಆಕ್ಸಿಡೆಂಟ್ ಆಗೋರಲ್ಲಿ ನಿದ್ದೆ ಸಮಸ್ಯೆ ಇರೋದರಿಂದ ಆಕ್ಸಿಡೆಂಟ್ ತುಂಬ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ US ಅಂತ ಕಂಟ್ರಿಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗಿಂತ ಮುಂಚೆ ಗೊರಕೆ ಸ್ಲೀಪ್ ಸ್ಟಡಿಯನ್ನು ನಾವು ಕಂಪಲ್ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಾಯಿಲೆಯ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಹಾಗೂ ಹೋಮ್ ರೆಮಿಡೀಸ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಮಸ್ಕಾರ.